ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಜೈ ಭೀಮ್. ನಾನು ಇವಾಗ ಮಾತಾಡಬೇಕಾಗಿರೋ ವಿಷಯ ಏನಂದರೆ, ಎಲ್ರಿಗೂ ಗೊತ್ತಿರ್ಬೋದು ಮೊನ್ನೆ ನಡೆದಂಥ ಶಿಡ್ಲಘಟ್ಟ ಇನ್ಸಿಡೆಂಟ್. ಏನಪ್ಪ ಅದು ಅಂದರೆ, ಮಾನ್ಯ ಮಹಿಳಾ ಪೌರಾಯುಕ್ತರು ನಗರಸಭೆ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರವರು ಮಾತಾಡ್ತಕ್ಕಂಥ ಮಾತುಗಳ ಬಗ್ಗೆ ನಾನು ಕೆಲವು ಮಾತುಗಳು ಮಾತಾಡ್ತೀನಿ. ಸ್ವಾಮಿ ನಮಸ್ಕಾರ ರಾಜೀವ್ ಗೌಡ್ರ. ಸ್ವಾಮಿ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ನಾನು ರೆಪೋ ಏಜೆಂಟ್ ಆಗಿದ್ದೀನಿ, ಚಿಂತಾಮಣಿ ನಂದು. ಸ್ವಾಮಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಬ್ಯಾನರ್ ವಿಷಯ ಅದನ್ನು ಎಷ್ಟು ಸೆನ್ಸಿಟಿವ್ ಆಗಿ ಮಾತಾಡ್ಬೋದು ಅಂದರೆ, ಒಂದು ಹೆಣ್ಣು ಮಗು ಹತ್ರ ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿ ಮಾತಾಡ್ಬೋದಾಗಿತ್ತು ತಾವು. ಆದರೆ ದಂಧೆ ಎಬ್ಬಿಸ್ತೀನಿ ಅಂತೀರಾ. ಒಬ್ಬ ಹೆಣ್ಮಗಳು ಸ್ವಾಮಿ, ಹೆಣ್ಮಗಳು ಆ ಎಮ್ಮನ ಪಟ್ಟಕ್ಕೆ ಬರ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದು ತಿಳ್ಕೊಂಡಿಲ್ಲ ನೀವು. ಅದು ಅವ್ರು ಯಾರು ಬೇರೆಯವರಲ್ಲ, ನಿಮ್ಮನೆ ಹೆಣ್ಮಗಳು ಸ್ವಾಮಿ. ಅವ್ರನ್ನ ಅಷ್ಟು ಈ ರೋಪ್ ಹಾಕಿ ಆ ಹೆಣ್ಮಗಳು ಕಣ್ಣಲ್ಲಿ ಕಣ್ಣೀರಿಗೆ ಕಾರಣಕರ್ತರಾಗಿದ್ದೀರಾ ನೀವು ಇವತ್ತಿನ ದಿವಸ. ಕೇವಲ ಒಂದೇ ಒಂದು ಬ್ಯಾನರ್ ವಿಚಾರ. ಯಾಕೆ ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ? ನೀವು ಜನಪ್ರತಿನಿಧಿಗಳಾಗಿದ್ದೀರಲ್ವಾ, ನೀವು ನಿಮ್ಗೆ ಗೊತ್ತಿರಬೇಕಲ್ವಾ. ಒಂದು ಬ್ಯಾನರ್ ಹಾಕ್ಬೇಕಂದ್ರೆ ಒಂದು ಫೈನ್ ಕಟ್ಟಬೇಕು, ಅದಕ್ಕೆ ಅದ್ರಿಗೆ ಪರ್ಮಿಷನ್ ಲೆಟರ್ ತಗೋಬೇಕು. ಗೊತ್ತಲ್ವಾ, ತಮಗೆಲ್ಲ ಗೊತ್ತಲ್ವಾ. ನೀವು ಹಾಕ್ಬಿಟ್ಟ ಮೇಲೆ ನೀವು ಪರ್ಮಿಷನ್ ನಾನು ಇವಾಗ ಕಟ್ಟಬೇಕು, ಎಷ್ಟು ಕಟ್ಟಬೇಕು ಅಂತ ದಬ್ಬಾಳಿಕೆ ಒಂದು ದುಬಾರಿ ತಂದಿಂದ ಮಾತಾಡ್ತೀರಾ ನೀವು. ಮತ್ತೆ ದಂಧೆ ಎಬ್ಬಿಸ್ತೀನಿ ಅಂತೀರಾ ಒಂದು ಹೆಣ್ಮಗು ಮೇಲೆ. ಸಮಯ ದಂಧೆ ಎಬ್ಸಕ್ಕೆ ಸ್ವತಂತ್ರ ಸಂಗ್ರಾಮ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ಉಪ್ಪಿನ ಸತ್ಯಾಗ್ರಹ ಏನಾದರೂ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಮತ್ತೆ ಇನ್ನೊಂದು ಮಾತು ಹೇಳ್ತೀರಾ, ಸುಟ್ಟಾಗ್ಬಿಡ್ತೀನಿ. ವಾಹ್, ಎಷ್ಟು ಅದ್ಭುತವಾದ ಮಾತು ಸ್ವಾಮಿ. ಸುಟ್ಟಾಗ್ಬಿಡ್ತೀರಾ? ನೀವೇನು ಮುಕ್ಕಣ್ಣನ ಸ್ವಾಮಿ ಸುಟ್ಟಾಗ್ಬಿಡೋದಕ್ಕೆ? ಸ್ವಾಮಿ 4 ಜನ ಬುದ್ಧಿವಾದ ಹೇಳೋರು, ಆ ಸ್ಥಾನಮಾನದಲ್ಲಿ ಇರೋರು ಮುಂದಿನ ಬರೋ ದಿನಗಳಲ್ಲಿ ಐ ಥಿಂಕ್ ಐ ಡೋಂಟ್ ನೋ, ನೀವು ಬರ್ಬೋದು, ಇಲ್ಲ ಅಂದರೂ ನನಗೆ ಗೊತ್ತಿಲ್ಲ. ಅದು ನಿಮ್ಮ ಭವಿಷ್ಯತ್ ನಾನೇ ಕೇಳೋಕ್ಕಾಗತ್ತೆ. ನಾನು ಡಿಸೈಡ್ ಮಾಡೋಕ್ಕೆ ನಾನು ಯಾರು? ನಾನು ನಿಮ್ಮ ಥರ ಮುಕ್ಕಣ್ಣ ಅಂತ ಅಲ್ಲ ಸ್ವಾಮಿ. ಅರ್ಥ ಆಯ್ತಾ ಸ್ವಾಮಿ? ಒಂದು ಸ್ಥಾನಮಾನದಲ್ಲಿ ಇರಬೇಕಾದ್ರೆ ನಾಲ್ಗೆ ಹತೋಟಿಯಲ್ಲಿರಬೇಕು. ನಾವು ಹೆಂಗೆ ಮಾತಾಡ್ತಾ ಇದ್ದೀವಿ, ಯಾರನ್ನ ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇರಬೇಕು ಸ್ವಾಮಿ. ಇನ್ನೊಂದೇನೆಂದರೆ, ಇವ್ರ್ಯಾರು ಇವ್ರಿಗೇನು ಸಂಬಂಧ ಅಂತ ಈ ವಿಡಿಯೋ ನೋಡ್ತಾ ಇರೋವ್ರಿಗೆ ಒಂದು ಕ್ವಶನ್ ಮೂಡಿರಬೇಕು. ನಾನು ಕನ್ಕ್ಲೂಡ್ ಮಾಡಿಬಿಡ್ತೀನಿ ಅದನ್ನು. ನಮ್ಮಪ್ಪ ಕೂಡ ಒಬ್ಬ ಪೌರಕಾರ್ಮಿಕ, ನಾನು ಪೌರಕಾರ್ಮಿಕನ ಮಗನಾಗಿದ್ದೀನಿ. ಆ ಊಟ ನಾನು ತಿಂದಿದ್ದೀನಿ, ಆದುದರಿಂದ ಇವಾಗಲೂ ತಿಂತಾಯಿದ್ದೀನಿ. ಯಾಕಂದರೆ ನಮ್ಮ ಅಣ್ಣ ಸಮೇತ ನಗರಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವಾಗಲೂ ತಿಂತಾಯಿದ್ದೀನಿ ಆ ಊಟನ. ಆ ಊಟದ ನಿಯತ್ತು ನನಗೆ ಗೊತ್ತು, ಆದುದರಿಂದ ನಾನು ಮಾತಾಡ್ತಾ ಇದ್ದೀನಿ, ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸಹ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಲಾಭ ಯಾವುದೂ ಇಲ್ಲ ನನಗೆ. ನನಗೂ ರಾಜಕೀಯ ಜಾಸ್ತಿ ದೂರ ಇದೆ, ನನಗೆ ಅವಶ್ಯಕತೆ ಇಲ್ಲ. ನನ್ನ ಹೊಟ್ಟೆ ಉರಿದಿದೆ, ಯಾಕಂದರೆ ನಮ್ಮನೆ ಹೆಣ್ಮಗಳು ಅಂತ ಅವ್ರು ಭಾವಿಸಿಲ್ಲ, ನಾವು ಭಾವಿಸಿದ್ದೀವಿ. ಆದುದರಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇದ್ರಿಗೋಸ್ಕರ ನಾನೇ ಬೇಕಾದರೆ ಅದಕ್ಕೆ ಆ ಎಮ್ಮನಿಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ನಮ್ಮ ಏರಿಯಾ ಮುಖಾಂತರ ಬಂದು ಅಲ್ಲೇ ಬೇಕಾದರೆ ನಾನು ಧರಣಿ ಕೊಡೋಕ್ಕೂ ನನ್ನ ಹುಡುಗರ ಸಮೇತ ನಾನು ಬರೋಕ್ಕೂ ರೆಡಿ ಇದ್ದೀನಿ. ಅದರಲ್ಲಿ ಎರಡನೇ ಮಾತಿಲ್ಲ ಸ್ವಾಮಿ. ದಯವಿಟ್ಟು ಉನ್ನತ ಸ್ಥಾನಮಾನದಲ್ಲಿದ್ದೀರಾ, ದಯವಿಟ್ಟು ನಿಮ್ಗೆ ಇದು ಶೋಭೆ ತರಲ್ಲ. ನಮ್ಮಂಥ ಯುವಕರಿಂದ ನೀವು ಕರಿಬೇಕಾಗಿರೋ ಪಾಠ ಏನಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೆ ಆ ಚಿಕ್ಕ ಪಟ್ಟಕ್ಕೆ ನೀವು ಆಲ್ರೆಡಿ ಹೋಗ್ಬಿಟ್ಟಿದ್ದೀರಾ ಸ್ವಾಮಿ. ದಯವಿಟ್ಟು ತಿಳ್ಕೊಳ್ಳಿ, ಹತೋಟಿಯಲ್ಲಿರಲಿ, ಬಾಯಿ ಹತೋಟಿಯಲ್ಲಿರಲಿ. ನಗರಸಭೆ ಯಾವುದೇ ಸಿಬ್ಬಂದಿ ಪೌರ ಕಾರ್ಮಿಕನಿಂದ ಪೌರಾಯುಕ್ತರವರೆಗೂ ಯಾರ ಮೇಲೆ ನೀವು ಮಾತಾಡಿದ್ರು 100% ನಾವಿಲ್ಲಿಂದ ಧ್ವನಿ ಮಾಡ್ತೀವಿ, ಧ್ವನಿ ಎತ್ತಿರ್ತೀವಿ. ಯಾಕಂದ್ರೆ ನಾನು ಪೌರ ಕಾರ್ಮಿಕನ ಮಗ. ಪೌರ ಕಾರ್ಮಿಕರ ಕಷ್ಟಗಳು ಅದು ಏನು ಅಂತ ನನಗೂ ಗೊತ್ತು. ಯಾಕಂದರೆ ನಾನು ಒಂದು ಸಪಾನ ಟೈಮ್ ಅದೇ ಕೆಲಸ ಮಾಡಿದ್ದೀನಿ ಸ್ವಾಮಿ. ಈ ಕೈಗಳಿಂದ ಏಲೆತ್ತಿದ್ದೀನಿ, ಲೈಟ್ಗಳು ಹಾಕಿದ್ದೀನಿ, ಕಸ ಎತ್ತಿದ್ದೀನಿ. ನನಗೆ ಆ ಬಾಧೆ ಗೊತ್ತು ಸ್ವಾಮಿ. ಆದುದರಿಂದ ನಾನು ಮಾತಾಡ್ತೀನಿ. ನಾನು ಬಂದು ಧರಣಿಗೆ ಬೇಕಾದ್ರೆ ಕೊಡ್ತೀನಿ ಆದಷ್ಟು ಬೇಗ. ಇದ್ರ ಬಗ್ಗೆ ಅವ್ರಿಗೆ ಸಾರಿ ಕೇಳಿ, ದಯವಿಟ್ಟು ಸಾರಿ ಕೇಳಿ. ಅದು ಏನು ಬಹಿರಂಗವಾಗಿ ಸಾರಿ ಕೇಳಬೇಕು, ಅವ್ರನ್ನ ಬಹಿರಂಗವಾಗಿ ಸಾರಿ ಕೇಳಿ ಇದನ್ನು ಕನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವೇ ಮುಂಬರುವ ದಿನಗಳಲ್ಲಿ ಇದು ಏನೇ ಆಗಲಿ ನಿಮ್ಮ ಮೇಲೆ ಹೊಣೆ 100% ನೀವೇ ಇದ್ರಿಗೆಲ್ಲ ಹೊಣೆಗಾರಿಕರಾಗಿ ಇದಾಗ್ತೀರಾ. ಅರ್ಥ ಆಯ್ತಾ ಸ್ವಾಮಿ? ಈ ಮಾತುಗಳು ಮಾತಾಡ್ತಾ ನನ್ನ ಈ 4 ಮಾತುಗಳು ಮುಗಿಸ್ತೀನಿ. ಜೈ ಭೀಮ್.